VRN ಮೀಡಿಯಾ ವೀಕ್ಷಕರಿಗೆ ಸ್ವಾಗತ. ನಾನು ನಿಶಾಂತ್. ಬಿಗ್ ಬಾಸ್ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ತಿಂಗಳು ಅಂದರೆ ಸೆಪ್ಟೆಂಬರ್ 29ರಿಂದ ಬಿಗ್ ಬಾಸ್ ಸೀಸನ್ 11 ಶುರುವಾಗಲಿದೆ. ಬಿಗ್ ಬಾಸ್ ಸೀಸನ್ 11ರ ನಿರೂಪಣೆಯನ್ನು ಕಿಚ್ಚ ಸುದೀಪ್ ಮುಂದುವರಿಸುತ್ತಾರಾ ಇಲ್ವಾ ಎಂಬ ಡೌಟ್ ವೀಕ್ಷಕರಿಗೆ ಇತ್ತು. ಆದರೆ ಈಗ ಸುದೀಪ್ ಅವರೇ ಬಿಗ್ ಬಾಸ್ ಸೀಸನ್ 11 ನಿರೂಪಣೆಯನ್ನು ಮಾಡಲಿದ್ದಾರೆ ಎಂದು ಕಲರ್ಸ್ ಕನ್ನಡ ವಾಹಿನಿ ಕ್ಲಿಯರ್ ಮಾಡಿದೆ. ಈ ಸೀಸನ್ ನಲ್ಲಿ ಯಾರೆಲ್ಲ ಸ್ಪರ್ಧಿಗಳಾಗಿ ಭಾಗವಹಿಸುತ್ತಾರೆ ಎಂದು ನೋಡೋಣ. ಗಿಚ್ಚಿ ಗಿಲಿಗಿಲಿ ಸೀಸನ್ 3ನೇ ವಿನ್ನರ್ ಆಗಿರುವ ಹುಲಿ ಕಾರ್ತಿಕ್ಗೆ ಬಿಗ್ ಬಾಸ್ ಕಡೆಯಿಂದ ಆಫರ್ ಸಿಕ್ಕಿದೆಯಂತೆ. ಬಿಗ್ ಬಾಸ್ ಮನೆ ಅಂದ ಮೇಲೆ ಅಲ್ಲಿ ಕಾಮಿಡಿ ಇರಲೇಬೇಕು. ಈ ಬಾರಿ ಬಿಗ್ ಬಾಸ್ ಮೂಲಕ ಕರ್ನಾಟಕದ ಜನರನ್ನು ನಕ್ಕು ನಗಿಸಲು ಹುಲಿ ಕಾರ್ತಿಕ್ ಬರುತ್ತಿದ್ದಾರಂತೆ. ಎಂಟರ್ಟೈನ್ಮೆಂಟ್ ಕೆಟಗರಿಯಲ್ಲಿ ಗಿಚ್ಚ ಗಿಲಿಗಿಲಿಯ ಚಂದ್ರಪ್ರಭಾ, ರೀಲ್ಸ್ ರೇಷ್ಮಾ ಹಾಗೂ ರಾಗಿಣಿ ಗೆಟಪ್ನಿಂದಲೇ ಫೇಮಸ್ ಆಗಿರುವ ರಾಘವೇಂದ್ರ ಇವರ ಹೆಸರುಗಳು ಸಂಭಾವ್ಯ ಪಟ್ಟಿಯಲ್ಲಿ ಇವೆಯಂತೆ. ಬಿಗ್ ಬಾಸ್ ಮನೆಯಲ್ಲಿ ಸೀನಿಯರ್ ಕಲಾವಿದರು ಸ್ಪರ್ಧಿಸುವುದು ಕಾಮನ್. ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗವನ್ನು ಆಳಿದ ಚಿತ್ರನಟಿ ಪ್ರೇಮ ಬಿಗ್ ಬಾಸ್ ಮನೆಗೆ ಬಂದರೆ ಚೆಂದ ಅಂತ ವೀಕ್ಷಕರು ಹೇಳುತ್ತಿದ್ದಾರೆ. ಮಹಾನಟಿ ಶೋ ಮೂಲಕ ಕಿರುತೆರೆ ಶೋಗಳಿಗೆ ಪ್ರೇಮ ಕಾಲಿಟ್ಟಾಯಿತು. ಈಗ ಬಿಗ್ ಬಾಸ್ ಮನೆಗೆ ಬರಬಹುದು. ಮಗಳು ಜಾನಕಿ ಸೀರಿಯಲ್ನಲ್ಲಿ ಮಿಂಚಿದ ಐಶ್ವರ್ಯ ರಂಗರಾಜ್ ಇವರು ಸಿಂಗರ್ ಕೂಡ ಹೌದು. ಕನ್ನಡದ ಹಲವು ಸಿನಿಮಾಗಳಲ್ಲಿ ಐಶ್ವರ್ಯ ರಂಗರಾಜ್ ಹಾಡುಗಳನ್ನು ಹಾಡಿದ್ದಾರೆ. ಐಶ್ವರ್ಯ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಸೌಂಡ್ ಮಾಡಬಹುದು. ಪಾರು ಸೀರಿಯಲ್ ಖ್ಯಾತಿಯ ಮೋಕ್ಷಿತ ಪೈ, ಸತ್ಯ ಧಾರಾವಾಹಿಯ ಡೇರ್ ಡೆವಿಲ್ ಆಗಿ ಕಾಣಿಸಿಕೊಂಡಿದ್ದ ಗೌತಮಿ ಜಾಧವ್, ಲಕ್ಷಣ ಧಾರಾವಾಹಿಯ ವಿಲನ್ ಆಗಿ ನಟಿಸಿದ ಸುಕೃತ ನಾಗ್, ಒಲವಿನ ನಿಲ್ದಾಣ ಧಾರಾವಾಹಿಯಲ್ಲಿ ಹೀರೋಯಿನ್ ಆಗಿ ನಟಿಸಿದ ಅಮಿತಾ ಸದಾಶಿವ ಹೆಸರು ಸಂಭಾವ್ಯ ಪಟ್ಟಿಯಲ್ಲಿ ಕೇಳಿಬರುತ್ತಿವೆ. ದಾಸಪುರಂದರ ಬೃಂದಾವನ ಸೀರಿಯಲ್ನಲ್ಲಿ ನಟಿಸಿದ ಅಮೂಲ್ಯ ಭಾರದ್ವಾಜ್ ಇತ್ತೀಚೆಗಷ್ಟೇ ಈ ಸೀರಿಯಲ್ ಮುಗಿದಿದ್ದು, ಈಗ ಅಮೂಲ್ಯ ಭಾರದ್ವಾಜ್ಗೆ ಬಿಗ್ ಬಾಸ್ ಕಡೆಯಿಂದ ಆಫರ್ ಒದಗಿದೆಯಂತೆ. ಹಾಗಾದರೆ ಬಿಗ್ ಬಾಸ್ ಮನೆಗೆ ಅಮೂಲ್ಯ ಭಾರದ್ವಾಜ್ ಬರುತ್ತಾರೆಂದು ಕಾದು ನೋಡೋಣ. ಇನ್ನು ಅಂತರ್ಪಟ ಸೀರಿಯಲ್ನಲ್ಲಿ ನಟಿಸುತ್ತಿರುವ ತನ್ವಿ ಬಾಲರಾಜ್ ಹೆಸರು ಕೇಳಿಬರುತ್ತಿದೆ. ಹಾಗೆ ಅಶ್ವಿನಿ ಗೌಡ ಕೂಡ ಬಿಗ್ ಬಾಸ್ ಮನೆಗೆ ಬರುವ ಸಾಧ್ಯತೆಗಳಿವೆ. ಮಿಸ್ಟರ್ ಆ್ಯಂಡ್ ಮಿಸಸ್ ಸಿನಿಮಾದಲ್ಲಿ ನಟಿಸಿರುವ ಟ್ವಿನ್ ಸಿಸ್ಟರ್ಸ್ ಅದ್ವಿತಿ ಶೆಟ್ಟಿ ಹಾಗೂ ಅಶ್ವತಿ ಶೆಟ್ಟಿ ಒಂದೇ ತರಹ ಇರೋ ಇಬ್ಬರು ಬಿಗ್ ಬಾಸ್ಗೆ ಬಂದರೆ ಗೊಂದಲ ಆಗೋದು ಖಂಡಿತ. ಇವರ ಹೆಸರು ಕೂಡ ಸಂಭಾವ್ಯ ಪಟ್ಟಿಯಲ್ಲಿದೆ. ಇವರಿಬ್ಬರಲ್ಲಿ ಯಾರು ಬರಬಹುದೆಂದು ಕಾದು ನೋಡಬೇಕಾಗಿದೆ. ಇನ್ನು ಜೋಡಿ ಕೆಟಗರಿಯಲ್ಲಿ ಸುಷ್ಮಿತಾ ಮತ್ತು ಜಗ್ಗಪ್ಪ ಹೆಸರು ಕೇಳಿಬರುತ್ತಿದೆ. ಗೀತಾ ಸೀರಿಯಲ್ನಲ್ಲಿ ನಾಯಕಿಯಾಗಿ ಅಭಿನಯಿಸಿರುವ ಭವ್ಯ ಗೌಡ ಗೀತಾ ಸೀರಿಯಲ್ ಎಂಡ್ ಆಗಿದೆ. ಹಿಂದೆ ಬಿಗ್ ಬಾಸ್ ಮಿನಿ ಸೀಸನ್ನಲ್ಲಿ ಅಭಿನಯಿಸಿದ ಭವ್ಯ ಗೌಡಗೆ ಬಿಗ್ ಬಾಸ್ ಮನೆಯ ಪರಿಚಯವಿದೆ. ಈ ಬಾರಿ ಬಿಗ್ ಬಾಸ್ ಸ್ಪರ್ಧೆ ಆಗೋಕೆ ಭವ್ಯ ಗೌಡ ಒಪ್ಪುತ್ತಾರಾ ಕಾದು ನೋಡೋಣ. ಸೀರಿಯಲ್ ಹೀರೋಗಳ ಕೆಟಗರಿಯಲ್ಲಿ ನಮ್ಮನೆ ಯುವರಾಣಿ ಖ್ಯಾತಿಯ ದೀಪಕ್ ಗೌಡ ಈ ಬಾರಿ ಬಿಗ್ ಬಾಸ್ಗೆ ಬರಬಹುದು. ಒಲವಿನ ನಿಲ್ದಾಣ ಧಾರಾವಾಹಿಯ ನಾಯಕ ಅಕ್ಷಯ್ ನಾಯರು ಸಂಭಾವ್ಯ ಪಟ್ಟಿಯಲ್ಲಿದೆ. ಪದ್ಮಾವತಿ ಸೀರಿಯಲ್ನಲ್ಲಿನ ನಟಿಸಿದ ತ್ರಿವಿಕ್ರಮ್ ಹೆಸರು ಪದೇ ಪದೇ ಕೇಳಿಬರುತ್ತಿದೆ. ಇನ್ನು ಪತ್ರಕರ್ತರ ವಲಯದಿಂದ ನ್ಯೂಸ್ ಆಂಕರ್ ಹರೀಶ್ ನಾಗರಾಜ್, ಜಾಹ್ನವಿ ಹೆಸರು ಕೇಳಿಬರುತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡುತ್ತಿರುವ ಕಲಾವಿದ ಗೌರವ್ ಶೆಟ್ಟಿ ಈ ಬಾರಿ ಬಿಗ್ ಬಾಸ್ ಮನೆಗೆ ಬರುವ ಸಾಧ್ಯತೆಗಳು ಕಾಣಿಸುತ್ತಿದೆ. ಈ ಲಿಸ್ಟ್ನಲ್ಲಿರುವ ಕೆಲವರಿಗೆ ಬಿಗ್ ಬಾಸ್ ಕಡೆಯಿಂದ ಆಫರ್ ಹೋಗಿರೋದು ಸತ್ಯ. ಯಾರೆಲ್ಲ ಬಿಗ್ ಬಾಸ್ ಆಫರ್ ಒಪ್ಪಿಕೊಂಡಿದ್ದಾರೆ, ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಕಾಲಿಡುತ್ತಾರೆಂದು ಗೊತ್ತಾಗೋದೆ ಬಿಗ್ ಬಾಸ್ ಲಾಂಚ್ ದಿನ. ಇದಾಗಿತ್ತು ಇವತ್ತಿನ ಇಂಟ್ರೆಸ್ಟಿಂಗ್ ವಿಡಿಯೋ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನೋಡ್ತಾ ಇರಿ VRN ಮೀಡಿಯಾ.